ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ನ ಮರಣ ಮೃದಂಗ ಮುಂದುವರೆದಿದೆ. ದಾವಣಗೆರೆಯಲ್ಲಿ ವ್ಯಕ್ತಿಯೊಬ್ಬರು ಹಾರ್ಟ್ ಅಟ್ಯಾಕಿಗೆ ಉಸಿರು ಚೆಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಾವಣಗೆರೆಯಲ್ಲಿ ಹಾರ್ಟ್ ಅಟ್ಯಾಕಿಗೆ ಉದ್ಯಮಿ ಸಾವು. ವಾಕಿಂಗ್ ಹೋಗ್ತಾ ಇರುವಾಗಲೇ ಕುಸಿದು ಬಿದ್ದು ಉದ್ಯಮಿ ಸಾವನ್ನಪ್ಪಿದ್ದಾರೆ. ಶಕ್ತಿನಗರದ ಅನಿಲ್ ಕುಮಾರ್ 40 ವರ್ಷ ಸಾವನ್ನಪ್ಪಿರುವ ಉದ್ಯಮಿ SS ರಸ್ತೆ ಪಕ್ಕದ DR ಸರ್ಕಲ್ ಬಳಿ ವಾಕ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಪಕ್ಕದ ಶಾಪ್ನ CCTVಯಲ್ಲಿ ಅನಿಲ್ ಕುಮಾರ್ ವಾಕಿಂಗ್ ಮಾಡುವಂತಹ ದೃಶ್ಯ, ಕೊನೆ ಕ್ಷಣದ ದೃಶ್ಯ ಸೆರೆ ಸಿಕ್ಕಿದೆ. ದಾವಣಗೆರೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಉದ್ಯಮಿಯೊಬ್ಬರು ಸಾವನ್ನಪ್ಪಿರುವಂಥದ್ದು. 40 ವರ್ಷ ಚೆನ್ನಾಗಿದ್ದಂತಹ ವ್ಯಕ್ತಿ, ಆರಾಮಾಗಿ ವಾಕಿಂಗ್ ಮಾಡ್ತಾ ಇದ್ದಂತಹ ವ್ಯಕ್ತಿ, ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸ್ಕೊಂಡು ಬಿದ್ದವರು ಮೇಲೆದ್ದೇ ಇಲ್ಲ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಏನು ಕಾಲ ಬಂತು ಅಂಥೇಳಿ ಆತ ಡ್ಯಾನ್ಸ್ ಮಾಡ್ತಾ ಇದ್ದಲ್ಲೇ ಕುಸಿದು ಬಿದ್ದು ಸಾವನ್ನಪ್ತಾರೆ, ವಾಕಿಂಗ್ ಮಾಡ್ತಾ ಇದ್ದಾಗಲೇ ಕುಸಿದು ಬಿದ್ದು ಸಾವನ್ನಪ್ತಾ ಇದ್ದಾರೆ. ಒಂದು ಕ್ಷಣದ ಹಿಂದೆ ಆರಾಮಾಗಿದ್ದಂತಹ ವ್ಯಕ್ತಿ ಮತ್ತೊಂದು ಕ್ಷಣಕ್ಕೆ ಸಾವನ್ನಪ್ತಾ ಇರುವಂತಹ ಈ ಬೆಳವಣಿಗೆಗಳು ನಿಜಕ್ಕೂ ಕೂಡ ಜನರಲ್ಲಿ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ಮನುಷ್ಯನ ಬದುಕಿಗೆ ಗ್ಯಾರಂಟಿನೇ ಇಲ್ಲದಂತಾಗ್ಬಿಟ್ಟಿದೆ. ಒಂದು ಕ್ಷಣ ಚೆನ್ನಾಗಿದ್ದಂತಹ ವ್ಯಕ್ತಿ ಮತ್ತೊಂದು ಕ್ಷಣಕ್ಕೆ ಈ ರೀತಿ ಸಾವನ್ನಪ್ತಾ ಇರೋದು, ಕುಂತಲ್ಲೇ ನಿಂತಲ್ಲೇ ಈ ರೀತಿ ಕುಸಿದು ಬಿದ್ದು ಸಾವನ್ನಪ್ತಾ ಇರುವಂತಹ ಪ್ರಕರಣಗಳು ನಿಜಕ್ಕೂ ಕೂಡ ದಿಗಿಲು ಹುಟ್ಟಿಸುವ ರೀತಿಯಲ್ಲಿದ್ದಾವೆ. ರಾಜ್ಯದ ಹಲವು ಕಡೆಗಳಲ್ಲಿ ಈ ರೀತಿಯ ಪ್ರಕರಣಗಳು ಕೂಡ ವರದಿ ಆಗ್ತಾ ಇರುವಂಥದ್ದು. ನೋಡಿ, 40 ವರ್ಷದ ಉದ್ಯಮಿ ಮನೆ ಮುಂದೆ ವಾಕಿಂಗ್ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಎದೆನೋವು ಕಾಣಿಸ್ಕೊಂಡು ಬಿದ್ದು ಒದ್ದಾಡಿ ಅಲ್ಲೇನೇ ಉಸಿರು ಚೆಲ್ಲಿರುವಂಥದ್ದು. ಹೇಳೋರು ಇಲ್ಲ, ಅಲ್ಲಿ ಕೇಳಿದರೂ ಯಾರೂ ಇಲ್ಲ. CCTVಯಲ್ಲಿ ಅವರ ಕೊನೆಯ ಕ್ಷಣದ ದೃಶ್ಯ ಸೆರೆ ಸಿಕ್ಕಿರುವಂಥದ್ದು. ಮನುಷ್ಯನ ಜೀವನ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ರೀತಿ ನೀರ ಮೇಲಿನ ಗುಳ್ಳೆ ಆಗಿಬಿಟ್ಟಿದೆ. ಯಾವಾಗ ಒಡೆಯುತ್ತೆ, ಯಾವಾಗ ಸಾವು ಬಂದು ಈ ರೀತಿ ಆಗುತ್ತೆ ಗೊತ್ತೇ ಆಗದೇ ಇರುವಂತಹ ಪರಿಸ್ಥಿತಿ. ಹಾಗಾಗಿ ಇರೋಷ್ಟು ದಿನ ಖುಷಿಯಾಗಿರಬೇಕು, ಖುಷಿಯನ್ನು ಹಂಚಬೇಕಷ್ಟೆ.